ಪ್ರಜಾವಾಣಿ ಮತ್ತು ನವೋದಯ ಫೌಂಡೇಶನ್ ಮೈಸೂರು ರವರು ಜಂಟಿಯಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅದು ನಿಜಕ್ಕೂ ಶ್ಲಾಘನೀಯ ಸಂಗತಿ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಕ್ಯಾರಿಯರ್ ಗೈಡೆನ್ಸ್ ಅಥವಾ ಮುಂದಿನ ಅವರ ಭವಿಷ್ಯನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಅತ್ಯಂತ ಅಗತ್ಯ ಇತ್ತು. ನಾನು ಸುಮಾರು 30 ವರ್ಷಗಳ ಹಿಂದೆ ಇಂಜಿನಿಯರಿಂಗ್ ಮುಗಿಸಿದ್ದು. ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ IIT ಮಾಡಬೇಕು ಅಂತಿದ್ರು. ನನಗೆ IIT ಅಂದ್ರೇನು ITI ಅಂದ್ರೇನು ಕನ್ಫ್ಯೂಸ್ ಆಗ್ತಾಯಿತ್ತು. ಸೊ ದಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಪರ್ ಕ್ಯಾರಿಯರ್ ಗೈಡೆನ್ಸ್. ಈವನ್ ಸಮ್ ಆಫ್ ದಿ ಸ್ಟಡೀಸ್ ಶೋನ್ ದ್ಯಾಟ್ ನಾವು ಡಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ಎಲೈಟ್ ಕ್ಲಾಸ್ ಆಫ್ ದಿ ಸೊಸೈಟಿ, ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಗೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಸಮರ್ಪಕವಾದ ಕ್ಯಾರಿಯರ್ ಗೈಡೆನ್ಸ್ ಅವಶ್ಯಕತೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಮುಂದಿನ ಪ್ರಜೆಗಳು ಅಥವಾ ಈಗಾಗಲೇ ಪ್ರಜೆಗಳಾಗಿದ್ರೆ ಎಲ್ಲ ವೋಟಿಂಗ್ ರೈಟ್ ಬಂದಿರಬೇಕು ನಿಮಗೆ. ಸೊ ಹಾಗಾಗಿ ದೇಶವನ್ನು ಕಟ್ಟುವ ಆಮೇಲೆ ದೇಶವನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಪಾಲ್ಗೊಳ್ಳಬೇಕು. ಇತ್ತೀಚಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗ್ತದೆ. ಮುಂಚೆ ಒಂದು UPSC ಪರೀಕ್ಷೆಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಏನು ಸಿಲೆಬಸ್ ಇದೆ ಅಂತ ನೋಡ್ಕೊಳ್ಳೋದಕ್ಕೇ ಕಷ್ಟಪಡಬೇಕಾಗಿರೋ ಒಂದು ಸಂದರ್ಭ ಇತ್ತು. ಆಮೇಲೆ ಭಾಳಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಯಾರೂ ತೊಗೊತಾ ಇರಲಿಲ್ಲ. ಮೊದಲು ಸ್ವಲ್ಪ ಒಂದು 25-20 ವರ್ಷದ ಹಿಂದಿನ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಎಲ್ಲ ಬಿಹಾರ UP ಅವರನ್ನೇ UPSCಲಿ ಇರ್ತಾಯಿದ್ರು. ಕಾರಣ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತು, ಅದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಮಾಹಿತಿ ಇತ್ತು. ಆದರೆ ನಮ್ಮ ಕನ್ನಡಿಗರು ಇದರಲ್ಲಿ ತುಂಬ ಹಿಂದೆ ಉಳಿದಿದ್ದರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ IAS ಅಧಿಕಾರಿಗಳು, IPS ಅಧಿಕಾರಿಗಳು ಆಯ್ಕೆ ಆಗ್ತಿರೋದು ನಿಜಕ್ಕೂ ಸಂತೋಷದ ಸಂಗತಿ. ಇವಾಗಲೂ ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು 250 IAS ಆಫೀಸರ್ಸ್ ಇದ್ದಾರೆ. ಅದರಲ್ಲಿ ಕರ್ನಾಟಕದವರೇ ನೀವು ಲೆಕ್ಕ ಹಾಕಿದ್ರೆ ಒಂದು 10% ದಾಟಲಿಕ್ಕಿಲ್ಲ. ಸೊ ಹಾಗಾಗಿ IAS ಅಂಥ ಪರೀಕ್ಷೆಗಳನ್ನ, IPS ಅಂಥ ಪರೀಕ್ಷೆಗಳನ್ನ, KS ಅಂಥ ಪರೀಕ್ಷೆಗಳನ್ನ ತೆಗೆದುಕೊಂಡ್ರೆ ನಿಮಗೆ ಒಂದು ಸಮಾಜಕ್ಕೆ ಸೇವೆ ಮಾಡುವ ಅವಕಾಶ ಇರ್ತದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಮ ಆಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯು ಶುಡ್ ಬಿ ಎ ಪರ್ಸನ್ ಹೂ ಕ್ಯಾನ್ ಬ್ರಿಂಗ್ ಚೇಂಜ್. ನೀವು ಬೇರೆಯವ್ರ ಥರನೇ ಆರ್ಡಿನರಿಯಾಗಿ IAS ಮಾಡಿಬಿಟ್ಟೆ, ಯು ಕುಡ್ ನಾಟ್ ಬ್ರಿಂಗ್ ಎನಿ ಚೇಂಜ್. IPS ಮಾಡಿದೆ, ಯು ಕುಡ್ ನಾಟ್ ಬ್ರಿಂಗ್ ಎನಿ ಚೇಂಜ್ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಜನ ರಿಮೆಂಬರ್ ಮಾಡಬೇಕು, IAS ಆ್ಯಂಡ್ IPS ಈಸ್ ನಾಟ್ ಮೆಂಟ್ ಫಾರ್ ಅರ್ನಿಂಗ್ ಮನಿ. ಯಾವುದೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಅವ್ರಿಗೆ ಇಂಜಿನಿಯರಿಂಗ್ ಕೋರ್ಸ್ ಮುಗಿತಿದ್ದಂಗೆ ಬಂದ್ರೆ ಅವ್ರ ಪ್ಯಾಕೇಜ್ 25 ಲಕ್ಷ ಬರ್ತದೆ ಸಂಬಳ. IAS ಅಧಿಕಾರಿಗೆ ಬರೋದು 70,000 ರೂಪಾಯಿ ಸಂಬಳ. 10 ವರ್ಷ ಆದಮೇಲೆ ಬರೋದು 1,12,000, 1,15,000 ಸಂಬಳ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಎ opportunity to earn money, it is not the place. But if you want to make some change in the bring the society, Mahatma Gandhi ji ಹೇಳಿದ್ದಾರೆ, be the change what you want to bring the change ಅಂತ. ಸೊ ನಿಮ್ಮ ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ದ ಚೇಂಜ್ ಪರ್ಸನ್ ಹೂ ಕ್ಯಾನ್ ಬ್ರಿಂಗ್ ದ ಚೇಂಜ್. ಆ ಅಂಥ ಆಟಿಟ್ಯೂಡ್ ಇದ್ದರೆ, ಸಮಾಜಕ್ಕೆ ಸೇವೆ ಮಾಡಬೇಕು, ನಮ್ಮ ದೇಶವನ್ನು ಕಟ್ಟಬೇಕು ಅಂತ ಒಂದು ಮನೋಭಾವನೆ ಇದ್ದರೆ ಅಲ್ಲ ಬೆಳೆಸ್ಕೊಂಡ್ರೆ ಈ ಥರ IAS IPS ಅಂತ ಹುದ್ದೆಗಳು, KS ಅಂತ ಹುದ್ದೆಗಳು ನಿಜಕ್ಕೂ ಸಹಕಾರಿ. ಯಾಕಂದರೆ ಅಧಿಕಾರ ನಿಮ್ಮ ಕೈಯಲ್ಲಿರ್ತದೆ, ನಿಮ್ಮಿಂದ ಮಾಡುವ ಸಹಾಯ ಜನರಿಗೆ ನೇರವಾಗಿ ತಲುಪ್ತದೆ. ಸೊ ಅದನ್ನು ನಾವು ಮನಗೊಳ್ಳಬೇಕು. ನಾವು ಭಾಳಷ್ಟು ಜನ ನೋಡಿದ್ದೀವಿ. ಈಗ IAS ಆಫೀಸರ್ಸ್ ಎಷ್ಟು ಜನಕ್ಕೆ ಕರ್ನಾಟಕದಲ್ಲಿ ವೆಲ್ ನೋನ್ IAS ಆಫೀಸರ್ಸ್ ಅಂತ ಎಷ್ಟು ಜನ ಇರ್ಬೋದು? ಬೆರಳೆಣಿಕೆ, 2-3. ಆ್ಯಂಡ್ ಮೋಸ್ಟ್ ಆಫ್ ಯು ಮೇ ನಾಟ್ ಇವನ್ ನೋ ದೆಮ್. ಕಾರಣ ಏನು? ಅವರ್ ಆಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಟ್ರೈ ಟು ಬ್ರಿಂಗ್ ದ ಚೇಂಜ್ ಆ್ಯಂಡ್ ಯು ಶುಡ್ ಬ್ರಿಂಗ್ ದ ಸೊಸೈಟಿ. IAS IPS ಅಂದರೆ ಇಟ್ ಈಸ್ ದಿ ಸ್ಟೀಲ್ ಫ್ರೇಮ್ವರ್ಕ್ ಆಫ್ ಅವರ್ ಕಂಟ್ರಿ. ಇಟ್ ಈಸ್ ದಿ ಸ್ಟೀಲ್ ಫ್ರೇಮ್ವರ್ಕ್ ವಿಚ್ ಈಸ್ ರನ್ನಿಂಗ್ ದಿ ಕಂಟ್ರಿ. ಯಾವುದೇ ಸರ್ಕಾರಗಳು ಬರ್ಬೋದು, ಯಾವುದೇ ಸರ್ಕಾರಗಳು ಹೋಗ್ಬೋದು. ಆದರೆ ಒಂದು ದೇಶ ಸದೃಢವಾಗಿ ನಿಲ್ಲಬೇಕು ಅಂದರೆ, ನಾವು ಸದೃಢವಾಗಿ ನಿಲ್ಲಬೇಕು ಅಂದರೆ ನಮ್ಮ ಬೋನ್ ಸ್ಕೆಲಿಟನ್ ಹೆಂಗೆ ಸ್ಟ್ರಾಂಗ್ ಇರಬೇಕು, ಅದೇ ರೀತಿ ಒಂದು ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು. ಸಿಸ್ಟಮ್ ಸ್ಟ್ರಾಂಗ್ ಯಾವಾಗಿರ್ತದೆ? ನಮ್ಮ ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು. ಸೊ ನಮ್ಮ ಕಮಿಟ್ಮೆಂಟು, ನಮ್ಮ ಉದ್ದೇಶ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಒಂದು ಭವ್ಯವಾದ ದೇಶವನ್ನು ನಿರ್ಮಾಣ ಮಾಡಲು ಸಾಧ್ಯ. ದೇಶಕ್ಕೆ ಅಭಿಮಾನವನ್ನು ಬೆಳೆಸ್ಕೊಳ್ಳಿ, ಜನರಿಗೆ ಸಹಾಯ ಮಾಡೋ ಅಭಿಮಾನವನ್ನು ಬೆಳೆಸ್ಕೊಳ್ಳಿ, ಆ ರೀತಿಯ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳಿ. ಆವಾಗ ಯು ವಿಲ್ ರಿಯಲಿ ಎಂಜಾಯ್ ದಿ ಜಾಬ್ ಲೈಕ್ IAS ಆ್ಯಂಡ್ IPS. ಸೊ ಎಲ್ಲರೂ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗೋಕ್ಕೆ, ತರಬೇತಿ ತೊಗೊಳಕ್ಕೆ ಬಂದಿದ್ದೀರಾ. UPSCನ ಪ್ರತಿ ವರ್ಷ ಸುಮಾರು 10-11 ಲಕ್ಷ ಜನ UPS ಪರೀಕ್ಷೆಯನ್ನು ತಗೊತಾರೆ. ಸೊ ನಿಮಗೆ ಕಾಂಪಿಟೇಷನ್ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಬಟ್ ನೆವರ್ತಲೆಸ್ ಎವ್ರಿಬಡಿ ಕೆನಾಟ್ ಗೆಟ್ ಕ್ವಾಲಿಫೈಡು. ಪ್ರಿಲಿಮ್ಸು ಮೇನ್ಸು ಎಲ್ಲ ಪಾಸ್ ಆಗೋದು ಕಷ್ಟ ಆಗ್ಬೋದು. ಬಟ್ ಇಟ್ ವಿಲ್ ಸರ್ಟನ್ಲಿ ಬ್ರಾಡನ್ ಯುವರ್ ಹೊರೈಸನ್
ಇಟ್ ವಿಲ್ ಓಪನ್ ಅಪ್ ಯುವರ್ ಥಿಂಕಿಂಗ್ ಕೆಪಾಸಿಟಿ. ಯಾವುದೋ ಒಂದು ವಿಷಯವನ್ನು ಯಾವ ರೀತಿ ಅನಲೈಸ್ ಮಾಡಬೇಕು, ಹೌ ಟು ಡ್ರಾ ಪಾಸಿಟಿವ್ ಆ್ಯಂಡ್ ರೈಟ್ ಇನ್ಫ್ಲುಯೆನ್ಸ್ ಫ್ರಮ್ ಎ ಪರ್ಟಿಕ್ಯುಲರ್ ಇಶ್ಯೂ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅದು ನಿಮ್ಮ ಜೀವನದಲ್ಲಿನೂ ಸಹ ಅನುಕೂಲ ಆಗ್ತದೆ. ಯಾವುದಾಗಲಿ ಲೈಫ್ ಈಸ್ ವೆರಿ ಸಿಂಪಲ್. ಯಾರಿಗೂ ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ತೊಂದರೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ತೊಂದರೆಗೆ ಒಳಗೋಗಬಾರ್ದು, ಬೇರೆಯವ್ರಿಗೂ ತೊಂದರೆ ಮಾಡಬಾರ್ದು. ಸೊ ದಟ್ ಈಸ್ ಅ ಸಿಂಪಲ್ ಪ್ರಿನ್ಸಿಪಲ್ ವೇರ್ ಯು ಕ್ಯಾನ್ ಬಿಕಮ್ ಹ್ಯಾಪಿ. ಬಟ್ ಆದರೆ ಇವತ್ತಿನ ಮೆಟೀರಿಯಲಿಸ್ಟಿಕ್ ಯುಗದಲ್ಲಿ ಏನು ಮಾಡ್ತಾರೆ, ಎವ್ರಿಬಡಿ ಈಸ್ ರನ್ನಿಂಗ್ ಬಿಹೈಂಡ್ ದಿ ಮನಿ. ಸೊ ಆಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವೆಲ್ಲ ಸೀನಿಯರ್ ಪೋಸ್ಟ್ಗಳಲ್ಲಿ ಹೋಗ್ತಾರೆ, ಅದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ. ದೇ ಡೋಂಟ್ ಆಸ್ಕ್ ಅಬೌಟ್ ಯುವರ್ ಸಕ್ಸಸ್, ನಿಂದೇನು ಸಕ್ಸಸ್ ಏನು ಅಂತ ಕೇಳೋದಿಲ್ಲ. ಯಾಕಂದರೆ ಅಲ್ಲಿಗೆ ಬಂದಿರೋ ಯಾರು ಕಂಪನಿ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಯಾರು ಮಾರ್ಕ್ಸ್ ಇಲ್ದಲೇ ಇರೋರು, ಎಕ್ಸ್ಪೀರಿಯನ್ಸ್ ಇಲ್ದಲೇ ಇರೋರು ಬಂದಿರೋದಿಲ್ಲ. ಅದಕ್ಕೆ ಒಬ್ರು ಕೇಳಿದ್ರು, ನೀವು ಹೇಗೆ ಆಯ್ಕೆ ಮಾಡ್ತೀರಾ ಈ ಥರ ಟಾಪ್ ಮೋಸ್ಟ್ಗೆ? ಎಲ್ಲರೂ IITಯಿಂದ ಬಂದಿರ್ತಾರೆ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ಹೆಂಗೆ ಮಾಡ್ತೀರಾ ಅಂತ. ಸೊ ಕಂಪನಿ ಅವ್ರು ಹೇಳಿದ್ರು, ಸೊ ಐ ಡೋಂಟ್ ಆಸ್ಕ್ ಅಬೌಟ್ ದೇರ್ ಸಕ್ಸಸ್, ಐ ಆಸ್ಕ್ ಅಬೌಟ್ ದೇರ್ ಫೇಲ್ಯೂರ್ಸ್. ಅವ್ರ ಜೀವನದಲ್ಲಿ ಅಥವಾ ಒಂದು ಇಶ್ಯೂನಲ್ಲಿ ಫೇಲ್ ಆದಾಗ ಹೌ ದೇ ಓವರ್ಕಮ್ ದಟ್ ಫೇಲ್ಯೂರ್ ಆ್ಯಂಡ್ ಹೌ ವಿ ಕುಡ್ ರಿಪೇರ್ ಇಟ್ ಅನ್ನೋದನ್ನು ಕೇಳ್ತೀವಿ ಅಂತ ಹೇಳ್ತಾಯಿದ್ರು. ಸೊ ದಟ್ಸ್ ವೈ ವೆನ್ ಯು ಗ್ರೋ ಅಪ್ ದಿ ಆಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಎತ್ತರಕ್ಕೆ ಬೆಳೆದಂಗೆ ನೀವೇನೇ ಎಲ್ಲರೂ ತಿಳ್ಕೊಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಯು ಶುಡ್ ಹ್ಯಾವ್ ಎ ಓವರಾಲ್ ವ್ಯೂ ಆ್ಯಂಡ್ ವಾಟ್ ಕುಡ್ ಬಿ ದಿ ಇಂಪ್ಲಿಕೇಶನ್ಸ್ ಆಫ್ ಯುವರ್ ಡಿಸಿಷನ್ಸ್ ಅನ್ನೋದನ್ನು ನೀವು ನೋಡ್ಕೋಬೇಕಾಗ್ತದೆ. ಸೊ ಇದಕ್ಕೆಲ್ಲ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್, ಅನಾಲಿಸಿಸ್ ಆಫ್ ದಿ ಸಬ್ಜೆಕ್ಟ್ ಆ್ಯಂಡ್ ಇಂಪ್ಲಿಕೇಶನ್ಸ್ ಯೋಚನೆ ಮಾಡಬೇಕಾಗ್ತದೆ. ಬಟ್ ಯುವರ್ ಆಲ್ ಅಟ್ ಯಂಗ್ ಏಜ್ ಆ್ಯಂಡ್ ಇಟ್ ಈಸ್ ದಿ ಟೈಮ್ ಟು ಗೆಟ್ ಇನ್ ಟು ಸಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಚೆನ್ನಾಗಿ ಓದಿ. ಆಮೇಲೆ UPSCನಲ್ಲಿ ಇಂಟ್ರ್ಯೂ ಇರ್ತದೆ. ನಮಗೂ UPSCನಲ್ಲಿ ಇಂಟ್ರ್ಯೂ ಕರೆದಿದ್ರು. ನಾನು ಇಂಟ್ರ್ಯೂ ಹೋದಾಗ ಪಕ್ಕದಲ್ಲೆಲ್ಲ ಮಾತಾಡ್ಕೊತಾ ಇದ್ರು, ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅದು ಇದು ಅಂತ. ನನಗೇನು ಇವ್ರೇನಪ್ಪ ಏನಾರು ಮಾತಾಡ್ಕೊತಾ ಇದ್ದಾರೆ ಅಂದ್ಕೊಂಡ್ಬಿಟ್ಟು ಐ ಮೈ ಸೆಲ್ಫ್ ಸ್ಟ್ರೈಟ್ ಅವೇ ವೆಂಟ್ ಆ್ಯಂಡ್ ಫೇಸ್ ದ ಎಕ್ಸಾಮ್ಸ್. ಇಂಟರ್ವ್ಯೂ ಅರ್ಧ ಗಂಟೆ ನಿಮಗೆ ಇಂಟರ್ವ್ಯೂ ಇರ್ತದೆ. ಸೊ ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಆನ್ಸರ್ ಯುವರ್ ಕ್ವಶನ್ಸ್ ಕಾನ್ಫಿಡೆಂಟ್ಲಿ. ನಾವು 40 ಜನದಲ್ಲಿ ನನಗೇ ಹೈಯೆಸ್ಟ್ ಇಂಟರ್ವ್ಯೂ ಮಾರ್ಕ್ಸ್ ವಾಸ್ ಗಿವನ್ ಟು ಮೀ ಇನ್ UPSC ವೆನ್ ಐ ವಾಸ್ ಸೆಲೆಕ್ಟೆಡ್. ಸಮ್ಟೈಮ್ಸ್ ಏನಾಗ್ತದೆ, ಪಕ್ಕದಲ್ಲಿ ಮಾತಾಡೋದು ನೋಡಿ, ಅವ್ರೇನು ಮಾತಾಡೋದು ನೋಡಿ, ಯು ವಿಲ್ ಫೀಲ್ ದಟ್ ಯು ಆರ್ ಇನ್ಕಾನ್ಫಿಡೆಂಟ್ ಥರ, ನಾನು ಪ್ರಿಪೇರ್ ಆಗಿಲ್ಲೇನೋ ಅಂತ ಅನಿಸ್ತದೆ. ಆ ರೀತಿ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೇನು ಗೊತ್ತಿದೆಯೋ ಅದು ಹೇಳಿ. ಇನ್ಫ್ಯಾಕ್ಟ್ ಐ ವೆಂಟ್ ವಿತ್ ವೆರಿ ಲಿಟಲ್ ಪ್ರಿಪ್ರೇಷನ್ ಫಾರ್ UPSC ಇಂಟರ್ವ್ಯೂಸ್. ಇಟ್ ಈಸ್ ದಿ ಗ್ರೇಸ್ ಆಫ್ ಗಾಡ್ ಐ ಕುಡ್ ಗೆಟ್ ಇನ್ ಟು ದಿಸ್. ಎನಿ ಸಕ್ಸಸ್ ಈಸ್ ಎ ರಿಸಲ್ಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಲಕ್. ಸೊ ಲಕ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಸಮ್ಟೈಮ್ಸ್ ಲಕ್ ನಿಮಗೆ ಸಿಗ್ಬೋದು, ಲಕ್ ಸಿಗ್ದಲೇ ಇರ್ಬೋದು. ಬಟ್ ಹಾರ್ಡ್ ವರ್ಕ್ ಈಸ್ ಆಲ್ವೇಸ್ ಇನ್ ಯುವರ್ ಹ್ಯಾಂಡ್ಸ್. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೆನ್ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಲಕ್ಕು ಬರ್ತದೆ, ಇಲ್ಲಂದರೆ ಲಕ್ಕು ಬರೋದಿಲ್ಲ. ಸೊ ಹಾಗಾಗಿ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಯು ಹ್ಯಾವ್ ಶೋನ್ so much of desire towards UPSC and KPSC exams. But as I said, it is not the only exams which are available to you. ಬೇರೆ ಬೇರೆ ಕ್ಷೇತ್ರಗಳಲ್ಲೇನೂ ಅನೇಕ ಅವಕಾಶಗಳಿದೆ. ಒಟ್ಟಾರೆಯಾಗಿ ನಿಮಗೆ ವ್ಯಕ್ತಿತ್ವ ವಿಕಸನಕ್ಕೂ ಇಂಥ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಿಮಗೆ ಹೆಲ್ಪ್ ಆಗ್ತದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭ ಕೋರ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು.